ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಬಾರಿ T20 ಮಾದರಿಯಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ ಸೆಪ್ಟೆಂಬರ್ 9ರಿಂದ ಆರಂಭವಾಗಲಿದ್ದು ಟೀಮ್ ಇಂಡಿಯಾದ ಮೊದಲ ಪಂದ್ಯ ಸೆಪ್ಟೆಂಬರ್ 10ರಂದು ನಡೆಯಲಿದೆ. ಆಗಸ್ಟ್ ಅಂತ್ಯದಲ್ಲಿ ಎಲ್ಲಾ ತಂಡಗಳನ್ನು ಘೋಷಣೆ ಮಾಡಲಾಗ್ತಾ ಇದ್ದು ಆಗಸ್ಟ್ 19 ಅಥವಾ 20ರಂದು ಏಷ್ಯಾ ಕಪ್ಗಾಗಿ ಟೀಮ್ ಇಂಡಿಯಾವನ್ನು ಘೋಷಣೆ ಮಾಡೋದಾಗಿ ಮಾಹಿತಿ ಹೊರಬಿದ್ದಿದೆ. ಆಗಸ್ಟ್ 14ರಂದು ಆರಂಭವಾಗುವಂತಹ CPL 2025ರಲ್ಲಿ ಶಾರುಖ್ ಖಾನ್ ಮಾಲೀಕತ್ವದ ಟ್ರಿನ್ಬಾಗೋ ನೈಟ್ ರೈಡರ್ಸ್ ತಂಡ ತಮ್ಮ ನಾಯಕ ಕೀರನ್ ಪೊಲಾರ್ಡ್ ಅವರನ್ನು ಬದಲಿಸಿ ನಿಕೋಲಸ್ ಪೂರನ್ ಅವರನ್ನು ನೂತನ ನಾಯಕನನ್ನಾಗಿ ನೇಮಕ ಮಾಡಿದೆ. ಪೂರನ್ ಅವರು T20 ಕ್ರಿಕೆಟ್ನಲ್ಲಿ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿದ್ದು IPL ಮತ್ತು ಮೇಜರ್ ಲೀಗ್ನಲ್ಲೂ ಕೂಡ ನಾಯಕತ್ವ ವಹಿಸಿದಂಥ ಅನುಭವ ಹೊಂದಿದ್ದಾರೆ. ಭಾರತದ ಮಾಜಿ ವೇಗಿ ಜಹೀರ್ ಖಾನ್ IPL 2026ರ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ತೊರೆಯಲಿದ್ದಾರೆ ಎನ್ನಲಾಗ್ತಾ ಇದೆ. ವರದಿಗಳ ಪ್ರಕಾರ ಜಹೀರ್ ಖಾನ್ ತಂಡದಿಂದ ಬೇರ್ಪಡುವ ಸಾಧ್ಯತೆ ಇದ್ದು ಇವರ ಸ್ಥಾನಕ್ಕೆ ಫ್ರಾಂಚೈಸಿ ಬೇರೊಬ್ಬರನ್ನ ಹುಡುಕಬೇಕಿದೆ. ಸದ್ಯ ಸಂಭಾವ್ಯರ ಪಟ್ಟಿಯಲ್ಲಿ ಅನಿಲ್ ಕುಂಬ್ಳೆ ಹೆಸರು ಮುಂಚೂಣಿಯಲ್ಲಿದೆ. ಇವರನ್ನ LSG ಫ್ರಾಂಚೈಸಿ ತನ್ನತ್ತ ಸೆಳೆಯುವಂತಹ ಸಾಧ್ಯತೆ ಇದೆ. ಡೆವಾಲ್ಡ್ ಬ್ರೇವಿಸ್ ಹೇಗೆ CSK ತಂಡವನ್ನ ಸೇರಿಕೊಂಡ್ರು ಅನ್ನೋದನ್ನ ತಂಡದ ಸಹ ಆಟಗಾರ R ಅಶ್ವಿನ್ ಬಹಿರಂಗಪಡಿಸಿದ್ದಾರೆ. ಏಜೆಂಟ್ಗಳೊಂದಿಗೆ ಮಾತುಕತೆ ನಡೆಸಿದ ನಂತರವೇ ಚೆನ್ನೈ ಸೂಪರ್ ಕಿಂಗ್ಸ್ ಬ್ರೇವಿಸ್ಗೆ ಹೆಚ್ಚುವರಿ ಹಣವನ್ನು ಪಾವತಿಸುವ ಮೂಲಕ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ತು. IPLನಲ್ಲಿ ಈ ರೀತಿ ನಡೆಯೋದು ಸಹಜ ಎಂದಿದ್ದಾರೆ. ಜಸ್ಪ್ರೀತ್ ಬುಮ್ರಾ ವಿಶ್ರಾಂತಿ ನಿರ್ಧಾರವನ್ನ ಭುವನೇಶ್ವರ್ ಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬುಮ್ರಾ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲಿ ಎಷ್ಟು ವರ್ಷದಿಂದ ಆಡ್ತಾ ಇದ್ದಾರೆ ಅನ್ನೋದನ್ನ ಪರಿಗಣಿಸಬೇಕು. ಬುಮ್ರಾ ಹೊಂದಿರುವಂತಹ ಬೌಲಿಂಗ್ ಶೈಲಿಯಿಂದ ಅವರಿಗೆ ಗಾಯವಾಗಬಹುದು. 3 ಪಂದ್ಯಗಳಲ್ಲಿ ಬುಮ್ರಾ ಉತ್ತಮವಾಗಿ ಆಡಬಲ್ಲರು ಎಂದು ಆಯ್ಕೆ ಸಮಿತಿಗೆ ಗೊತ್ತಿತ್ತು. ಬುಮ್ರಾ ಅವರು ಎಲ್ಲ 5 ಪಂದ್ಯಗಳಲ್ಲಿ ಆಡದೇ ಇದ್ರೂ ಕೂಡ 3 ಪಂದ್ಯಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದಿದ್ದಾರೆ. ಚೊಚ್ಚಲ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿರುವಂತಹ ಭಾರತ ಮಹಿಳಾ ತಂಡ ಟೂರ್ನಿಗೆ ಪೂರ್ವಭಾವಿಯಾಗಿ BCCI ಶ್ರೇಷ್ಠತಾ ಕೇಂದ್ರದಲ್ಲಿ 10 ದಿನಗಳ ಸಿದ್ಧತಾ ಶಿಬಿರವನ್ನು ಪೂರ್ಣಗೊಳಿಸಿ ಸಜ್ಜಾಗಿದೆ. ಶಿಬಿರದಲ್ಲಿ ಫಿಟ್ನೆಸ್ಗೆ ಒತ್ತು ನೀಡಿ ಪಂದ್ಯ ಸನ್ನಿವೇಶ ಗಮನದಲ್ಲಿ ಇಟ್ಕೊಂಡು ಅಭ್ಯಾಸ ನಡೆಸಲಾಯಿತು. ಇನ್ನು ಭಾರತ ಮಹಿಳಾ ತಂಡ ವಿಶ್ವಕಪ್ಗೆ ಮೊದಲು ಆಸ್ಟ್ರೇಲಿಯಾದಲ್ಲಿ 3 ಪಂದ್ಯಗಳ ಏಕದಿನ ಸರಣಿ ಆಡಲಿದೆ. ಭಾರತ ಕ್ರಿಕೆಟ್ ತಂಡದ ವೇಗಿ ಮೊಹಮ್ಮದ್ ಶಮಿ ವಿರುದ್ಧ ಮಾಜಿ ಪತ್ನಿ ಹಸೀನ್ ಜಹಾನ್ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಗೆಳತಿ ಮತ್ತು ಅವರ ಮಗಳಿಗೆ ದುಂದುವೆಚ್ಚ ಮಾಡುವ ಶಮಿ ತಮ್ಮ ಮಗಳ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ತಮ್ಮ ಮಗಳನ್ನ ತಿರುಗಿಯೂ ಕೂಡ ನೋಡದ ಶಮಿ ಗೆಳತಿ ಮತ್ತು ಅವರ ಮಗಳಿಗೆ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಕೊಡಿಸಿ ಔದಾರ್ಯ ತೋರ್ತಿದ್ದಾರೆ. ಹಲವು ಮಹಿಳೆಯರ ಜೊತೆ ಸಂಬಂಧ ಹೊಂದಿರುವಂಥ ಶಮಿಗೆ ಹುಡುಗಿಯರ ಚಪಲವಿದೆ ಎಂದಿದ್ದಾರೆ. ಭಾರತದ ಮಾಜಿ ಆರಂಭಿಕ ಆಟಗಾರ ವೀರೇಂದ್ರ ಸೆಹ್ವಾಗ್ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಿಂದ ಬೇಗನೆ ನಿವೃತ್ತಿ ಹೊಂದಿದ ಬಗ್ಗೆ ಮಾತನಾಡಿದ್ದಾರೆ. 2007 ಹಾಗೆ 2008ರಲ್ಲಿ ಭಾರತ, ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ತ್ರಿಕೋನ ಸರಣಿಯಲ್ಲಿ MS ಧೋನಿ ನಾಯಕತ್ವದಲ್ಲಿ ನನ್ನನ್ನು ತಂಡದಿಂದ ಕೈಬಿಡಲಾಗಿತ್ತು. ಆಗ ನಾನು ವೃತ್ತಿ ಜೀವನಕ್ಕೆ ವಿದಾಯ ಹೇಳುವಂತ ಬಗ್ಗೆ ಯೋಚನೆ ಮಾಡಿದ್ದೆ ಎಂದಿದ್ದಾರೆ. ಪಾಕಿಸ್ತಾನ ತಂಡವು ವೆಸ್ಟ್ ಇಂಡೀಸ್ ವಿರುದ್ಧ ಕೊನೆಯ ಪಂದ್ಯದಲ್ಲಿ ಕೇವಲ 97 ರನ್ಗಳಿಗೆ ಆಲ್ಔಟ್ ಆಗಿದ್ದಕ್ಕೆ ಮಾಜಿ ವೇಗಿ ಶೋಯಬ್ ಅಖ್ತರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ತಂಡದ ಆಟಗಾರರನ್ನ ಗೇಲಿ ಮಾಡಿದ್ದಾರೆ. ರಾವಲ್ಪಿಂಡಿಯಂತಹ ಪಿಚ್ ಎಲ್ಲೆಡೆ ಸಿಗೋದಿಲ್ಲ ಎಂದಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ವೈಫಲ್ಯವೇ ಸೋಲಿಗೆ ಪ್ರಮುಖ ಕಾರಣ ಎಂದಿದ್ದಾರೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಆಡದಂತೆ ಪಾಕ್ನ ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ಮನವಿ ಮಾಡಿದ್ದಾರೆ. ಭಾರತ ತಂಡ ನಮ್ಮ ಪಾಕಿಸ್ತಾನ ತಂಡವನ್ನು ಊಹಿಸಲು ಕೂಡ ಸಾಧ್ಯವಾಗದಷ್ಟು ಕೆಟ್ಟದಾಗಿ ಸೋಲಿಸ್ತಾರೆ. ಹೀಗಾಗಿ ಈ ಸೋಲಿನ ಅವಮಾನಕ್ಕೆ ಒಳಗಾಗುವ ಬದಲು ಟೀಮ್ ಇಂಡಿಯಾವೇ ನಮ್ಮ ತಂಡದ ವಿರುದ್ಧ ಆಡೋದನ್ನು ನಿರಾಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಂದರೆ ಈ ಮೂಲಕ ಪಾಕಿಸ್ತಾನದ ಕೆಟ್ಟ ಕ್ರಿಕೆಟನ್ನು ವ್ಯಂಗ್ಯ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.